ಶನಿದೇವರಿಗೆ ಹೆಚ್ಚು ಕೋಪ ಅಂತಾರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಏನು ಹೇಳಿ? ಸ್ವಾಮಿಗಳಿಗೆ ಜಾಸ್ತಿ ಕೋಪ ಅಂತಾರೆ. ಶನಿದೇವರಿಗೆ ಖಂಡಿತ ಕೋಪ ಇಲ್ಲ, ಸೌಮ್ಯ ಮೂರ್ತಿ ಅವರು. ಜನಗಳೇನೆಂದರೆ ನನ್ನ ಪ್ರಕಾರ ಹಿಂದಿನಿಂದ ಏನು ಮಾಡಿದ್ದಾರೆ, ಯಾರನ್ನಾದರೂ ಒಬ್ಬರು ಹೆದರ್ಸೋಕ್ಕೆ ಅಂತ ಇರಬೇಕಲ್ಲ. ಈಗ ಸ್ಕೂಲಲ್ಲಿ ಮೇಷ್ಟ್ರುಗಳನ್ನ ಹೆದರ್ಸೋಕ್ಕೆ ಹೆಂಗಿಟ್ಟಿರ್ತಾರೆ ಆ ಥರ ಇವ್ರನ್ನ ಆ ಥರ ಹೆದರ್ಸೋಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಆದರೆ ಸೌಮ್ಯ ಮೂರ್ತಿಯವರು ನೋಡಿ, ಬೇರೆ ಕಡೆ ಏನೇನೋ ಕರೀತಾರೆ ದೇವ್ರನ್ನ, ನಾವು ಗುರು ಶನೇಶ್ವರ ಸ್ವಾಮಿ ಅಂತ ಕರಿತೀವಿ. ಗುರು ಅಂದರೆ ತಿದ್ದಿ ತೀಡೋ ಅಂಥವ್ರು, ಅದಕ್ಕೋಸ್ಕರ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ. ಗುರು ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕೈ ಹಿಡಿದು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಶನೇಶ್ವರ ಸ್ವಾಮಿಗೆ ಬೆಂತು ಖಂಡಿತ ತಪ್ಪು. ಈಗ ನಾನು ಹೇಳೋದು, ನೀವೆಲ್ಲ ಯಾವಾಗಲೂ ಹಿಂದೆ ತಿರ್ಕೊಂಡೇ ಹೋಗ್ತಾ ಇರ್ತೀರಾ, ಎಲ್ಲೂ ಮುಂದೆ ತಿರ್ಗೋದೇ ಇಲ್ವಾ? ಅವ್ರು ಹಿಡ್ಕೊಳ್ಳೋಂಗಿದ್ರೆ ನೀವು ಎಲ್ಲಿದ್ರೂ ಬಂದು ಹಿಡ್ಕೋತಾರೆ. ಅವಾಗ ಬೆನ್ನು ತೋರಿಸಲ್ಲ ಅಂತ ಯಾರು ಹೇಳ್ತಾರೆ. ಅದೊಂದು ತಪ್ಪು ಕಲ್ಪನೆ ನನ್ನ ಪ್ರಕಾರ. ಖಂಡಿತ ಅದೆಲ್ಲ ಸುಳ್ಳು ಅಂತ ನಾನು ಅಂತೀನಿ. ಈಗ ಕಾಗೆಗೂ ಮತ್ತು ಶನಿ ಸ್ವಾಮಿಗೂ ಆ್ಯಕ್ಚುಲಿ ಕಾಗೆನೇ ಅಲ್ಲ, ಅದು ಗೃಧ ಅಂತ ಒಂದು ಪಕ್ಷಿ. ಅದು ಅಂದರೆ ಹದ್ದು ಮತ್ತು ಕಾಗೆಯ ಸಮ್ಮಿಶ್ರಣ. ಅದು ಗೃಧವಾಹನ ಅಂತ ಹೇಳ್ತಾರೆ. ತಪ್ಪು ಅದು ಕಾಗೆ ಅನ್ನೋದು. ಆದರೆ ಜನಗಳಿಗೆ ಬೇಗ ಮನದಾಟ ಆಗಲಿ, ಎರಡಕ್ಕೂ ಒಂದೇ ಸ್ವಲ್ಪ ಹತ್ತಿರ ಇರೋದ್ರಿಂದ ಕಾಗೆನ ತಂದು ಕೂಡಿಸಿದ್ದಾರೆ. ಆ್ಯಕ್ಚುಲಿ ಕಾಗೆ ಅಲ್ಲ, ಅದು ಗೃಧ ಅಂತ. ಗೃಧ ಒಂದು ಪಕ್ಷಿ, ಗೃಧವಾಹನ. ಓಕೆ, ಬಿಸಿ ಇದ್ರೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.